ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಃ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಭಗವಂತ ಕಾಮ್ಯ ಪದಾರ್ಥಗಳಲ್ಲಿ ತಾನು ಪ್ರವೇಶ ಮಾಡಿ ಅವು ನಮಗೆ ಪ್ರಿಯವಾಗುವಂತೆ, ಅದು ಬೇಕು ಕಾಮ್ಯ ಆಗುವಂತೆ ಅಪೇಕ್ಷಿಸತಕ್ಕಂತಹ ಇದು ಆಗುವಂತೆ ಮಾಡ್ತಾನೆ ಭಗವಂತ ಅಂತ ಹೇಳಿ. ಇನ್ನು ಇವತ್ತು ದುರ್ಜನಾನಾಂ ಕಂ ಸುಖಂ ಆಮಂ ಸಮೀಚೀನಂ ಜ್ಞಾನಂಚ ಹಂತಿ ನಾಶಯತೀತಿ ಕಾಮಃ. ರಾಮೇತ್ಯತ್ರ ಸಮೀಚೀನಂ ಜ್ಞಾನಂ ಆಮಮಿತಿ ಉಲ್ಲಿಖಿತಂ ಅಂತ ಹೇಳಿದರು. ಭಗವಂತ ಏನು ಮಾಡ್ತಾರಂತೆ, ದುರ್ಜನಾನಾಂ ಅಂದರೆ ದುರ್ಜನರ, ಕಂ ಅಂದರೆ ಸುಖಂ, ಆಮಂ ಸಮೀಚೀನಂ ಜ್ಞಾನಂ, ದುರ್ಜನರ ಸುಖ ಮತ್ತು ಸಮೀಚೀನವಾದ ಜ್ಞಾನವನ್ನು ಹಂತಿ ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಭಗವಂತ ಸಜ್ಜನರ ಕಾಮವನ್ನು ಅಭಿವೃದ್ಧಿ ಮಾಡಿ ಯಾವುದು ಧರ್ಮಾವಿರುದ್ಧವಾದ ಕಾಮನೆಗಳನ್ನು ಸಜ್ಜನರಲ್ಲಿ ಉಂಟು ಮಾಡಿ ಅವರು ಧರ್ಮವನ್ನು ಸಾಧಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅದೇ ದುರ್ಜನರ ಅವರಿಗೆ ಸುಖ ಬೇಕು ಅಂತ ಹೇಳಿದರೆ ಕೆಟ್ಟ ಕೆಲಸಗಳನ್ನೇ ಮಾಡಬೇಕು. ಆದ ಕಾರಣ ದುರ್ಜನರ ಸುಖವನ್ನು ಕಂ ಸುಖಂ ಮತ್ತು ಆಮಂ ಸಮೀಚೀನಂ ಜ್ಞಾನವನ್ನು ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಒಟ್ಟಾರೆ ಭಗವಂತ ಕಾಮಃ ಶಬ್ದವಾಚ್ಯನಾಗಿ ಸಜ್ಜನರಲ್ಲೂ ದುರ್ಜನರಲ್ಲೂ ಇದ್ದು ಯಾರ್ಯಾರಿಂದ ಏನೇನು ಕರ್ಮಗಳನ್ನು ಮಾಡಿಸಬೇಕೋ ಅವರಿಗೆ ಯೋಗ್ಯವಾದ ಉಚಿತವಾದ ಕರ್ಮಗಳನ್ನು
ಅವರಲ್ಲಿ ಇದ್ದು ಮಾಡಿಸಿ ಆ ಕರ್ಮ ಫಲಗಳನ್ನು ಕೊಡ್ತಾನೆ ಭಗವಂತ. ಇನ್ನು ಜಿಜ್ಞಾಸೆ. ನಮಗೆ ಗೀತಾ ಶ್ಲೋಕ ಇದೆ, ಏನಂತ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತತೋಚ್ಯತೆ. ಈ ಭಗವಂತನ ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಅನುಗ್ರಹದಿಂದ ಅವರ ಎಲ್ಲ ಕಾಮಗಳು ನಿವೃತ್ತಿಯಾಗತ್ತೆ ಅಂತ ಗೀತಾ ಶ್ಲೋಕ ಹೇಳ್ತಾ ಇದೆ. ಹೌದು, ಭಗವಂತನ ಅಪರೋಕ್ಷವಾದವರಿಗೆ. ಇಲ್ಲಿ ಅಪರೋಕ್ಷ ಅಂತ ಹೇಳಿದರೆ ಎಷ್ಟೋ ಬಾರಿ ನಾನು ಹೇಳಿದಂತೆ ಮತ್ತು ಇಲ್ಲಿ ಸಂದರ್ಭ ಬಂದಿದೆ, ಆದ ಕಾರಣ ಅಪರೋಕ್ಷ ಅಂತ ಹೇಳಿದರೆ ಬಿಂಬಾಪರೋಕ್ಷವೇ ಅಪರೋಕ್ಷ. ಇನ್ನು ಉಳಿದಿದ್ದು ಬಾಹ್ಯಾಪರೋಕ್ಷ. ಕೃಷ್ಣ ಮಂತ್ರ ಜಪ ಮಾಡಿದೆ, ರಾಮ ಮಂತ್ರ ಜಪ ಮಾಡಿದೆ, ವೇದವ್ಯಾಸ ಮಂತ್ರ ಜಪ ಮಾಡಿದೆ, ಅದರ ಸಿದ್ಧಿಯಾಗಿ ನಾನು ರಾಮ ಕೃಷ್ಣ ವೇದವ್ಯಾಸ ಭಗವಂತನನ್ನು ನೋಡಿದೆ ಅಂದರೆ ಇದು ಬಾಹ್ಯಾಪರೋಕ್ಷ. ಅಪರೋಕ್ಷ ಅಂತ ಹೇಳಿದರೆ ಪ್ರತಿಯೊಬ್ಬ ಜೀವನು ಅವನು ಪ್ರತ್ಯೇಕವಾಗಿ ಮೀಸಲಾಗಿ ಉಪಾಸನೆ ಮಾಡುವುದಕ್ಕಾಗಿ ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ಭಗವಂತ ಬಿಂಬರೂಪಿಯಾಗಿರ್ತಾನೆ. ಆ ಬಿಂಬರೂಪಿ ಭಗವಂತನನ್ನು ಉಪಾಸನೆ ಮಾಡಿ ತನಗಾಗಿರುವ ಆ ತನ್ನ ಹೃದಯ ಕಮಲದಲ್ಲಿರುವ ಆ ಬಿಂಬರೂಪಿ ಭಗವಂತನನ್ನು ಕಂಡಾಗ ಮಾತ್ರ ಅದರನ್ನು ಅಪರೋಕ್ಷ ಅಂತ ಹೇಳ್ತಾರೆ. ಅದೇ ಬಿಂಬಾಪರೋಕ್ಷ. ಅಂತಹ ಬಿಂಬಾಪರೋಕ್ಷ ಆದ ಜ್ಞಾನಿಗಳಿಗೆ ಇಲ್ಲಿ ನಾವು ಅಪರೋಕ್ಷ ಜ್ಞಾನಿಗಳು, ನಮ್ಮ ಮಾಧ್ವ ಪರಂಪರೆಯಲ್ಲಿ ಬಂದಿರುವ ಮಹಾನುಭಾವರಿಗೆಲ್ಲರಿಗೂ ಅಪರೋಕ್ಷ ಜ್ಞಾನಿಗಳು ಕೆಲವರಿಗೆಲ್ಲ ಹೇಳ್ತೇವೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಕಂಬಾಲೂರು ರಾಮಚಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಹೀಗೆ ಮಹಾನುಭಾವರಿಗೆಲ್ಲ ಹೇಳ್ತೇವೆ. ಅಪರೋಕ್ಷ ಜ್ಞಾನಿಗಳಂದರೆ ಅವರು ಆ ಬಿಂಬರೂಪಿ ಅವರ ತಮಗಾಗಿರುವ ತಮ್ಮ ಹೃದಯ ಕಮಲದಲ್ಲಿರುವ ಬಿಂಬರೂಪಿ ಭಗವಂತನನ್ನು ಕಂಡಿರುವವರಾದ ಕಾರಣ ಅವರಿಗೆ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಯಾರಿಗೆ ಈ ರೀತಿ ಅಪರೋಕ್ಷ ಜ್ಞಾನವಾಗಿರುತ್ತೋ ಅವರಿಗೆ ಭಗವಂತ ಅನುಗ್ರಹದಿಂದ ಅವರ ಎಲ್ಲ ಕಾಮಗಳು ಬೈಕೆಗಳೆಲ್ಲವೂ ಕೂಡ ನಿವೃತ್ತಿಯಾಗತ್ತೆ. ಅದರನ್ನೇ ಗೀತಾ ಶ್ಲೋಕ ಹೇಳ್ತಾ ಇದೆ. ಆದರೆ ಇಲ್ಲಿ ನಮಗೆ ಭಾಗವತದಲ್ಲಿ ಬರುತ್ತೆ, ಏನಂತ? ಭಾಗವತದಲ್ಲಿ ನಮಗೆ ಸೌಭರಿ ಮಹರ್ಷಿಗಳಿದ್ದಾರೆ. ಈ ಸೌಭರಿ ಮಹರ್ಷಿಗಳು ಅವರ ಕಥೆ ಏನು ಅಂಥೇಳಿ ನಮಗೆ ಬರುತ್ತೆ. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ನಮಗೆ ಬರುತ್ತೆ. ಏನು ಅಂತ ಹೇಳಿದರೆ, ಸೌಭರಿ ಮುನಿಗಳು ಅವರು ಒಂದು ಬಾರಿ ತಪಸ್ಸು ಮಾಡಬೇಕು, ಈ ಭೂಮಿ ಮೇಲೆ ಇಲ್ಲೆಲ್ಲ ಹೊರಗಿದ್ದು ತಪಸ್ಸು ಮಾಡ್ತಾ ಇದ್ದರೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. ತಪಸ್ಸು ಮಾಡ್ತಾ ಇದ್ದರೆ ತಪೋಭಂಗ ಆಗತ್ತೆ ಅಂಥೇಳಿ ನೀರಿನಲ್ಲಿ ಮುಳುಗಿ ನೀರಿನಲ್ಲಿ ಕೂತು ತಪಸ್ಸು ಮಾಡ್ತಾ ಇರ್ತಾರೆ. ಒಂದು ನಮಗೆ ಯಾವುದೋ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡಲ್ಲ ಅಂಥೇಳಿ, ನಮ್ಮ ಪ್ರಾರಬ್ಧ ಕರ್ಮ ನಾವೆಲ್ಲಿ ಹೋದರೂ ಕೂಡ ಬಿಡಲ್ಲ. ಭೂಮಿಯ ಮೇಲೆ ತಪಸ್ಸು ಮಾಡಿದರೆ ತಪೋಭಂಗ ಆಗುತ್ತೆ ಅಂತೇಳಿ ನೀರಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇರೋವಾಗ ಆಗ ಅವರಿಗೆ ಒಂದು ಗಂಡು ಮೀನು ಒಂದು ಹೆಣ್ಣು ಮೀನು ಎರಡೂ ಸಂಭೋಗ ಮಾಡ್ತಾ ಇರೋದು ನೋಡಿದರು. ಅದು ನೋಡಿದಾಗ ಅವ್ರಿಗೇನಾಯಿತು, ತನಗೂ ಆ ಇಚ್ಛೆ ಬಂತು. ಸರಿ, ಆವಾಗ ನೇರಾಗಿ ಏನು ಮಾಡಿದ್ರು, ಮೇಲೆ ನೀರಿನಿಂದ ಮೇಲಕ್ಕೆ ಬಂದರು. ಮಾಂಧಾತ ರಾಜ ಇದ್ದ. ಆ ಮಾಂಧಾತ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು. ಹೋಗಿ 50 ಜನ ಹೆಣ್ಣು ಮಕ್ಕಳನ್ನು ಹೋದರು ಮಾಂಧಾತ, ಇವರು ಸೌಭರಿ ಮುನಿಗಳು. ಹೇ ಮಾಂಧಾತ, ನಿನಗಿರೋ ಅಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವನ್ನು ಕೊಟ್ಟು ನನಗೆ ಮದುವೆ ಮಾಡು ಅಂತ ಕೇಳಿದರು. ಮಾಂಧಾತ ರಾಜನಿಗೆ ಅಲ್ಲ, ಇವರು ಮುದುಕರಾಗ್ಬಿಟ್ಟಿದ್ದಾರೆ, ಸೌಭರಿ ಮುನಿಗಳು ಬಹಳ ಮುದುಕರಾಗಿದ್ದಾರೆ.
ಅವರಿಗೆ ಅಲ್ಲ ಅಂತ ಹೇಳಿದ್ರೆ ಅವರ ತಪಶಕ್ತಿಯಿಂದ ಎಲ್ಲಿ ಶಾಪ ಕೊಡ್ತಾರೋ ಏನೋ ಭಯದಿಂದ ಅವರೇನು ಮಾಡಿದರು, ಮಾಂಧಾತ ರಾಜ ಏನು ಮಾಡಿದ, ತನಗೆ 50 ಜನ ಹೆಣ್ಣು ಮಕ್ಕಳು, ಸರಿ ಇದರೊಳಗೆ ನೀನು 50 ಜನ ಹೆಣ್ಣು ಮಕ್ಕಳಲ್ಲಿ ಯಾರು ನಿಮ್ಮನ್ನು ವರಿಸಿದರೆ, ನಿಮ್ಮನ್ನು ಇಷ್ಟಪಟ್ಟರೆ ಅವ್ರನ್ನ ನೀವು ಮದುವೆ ಆಗಿ ಮಾಡಿಕೊಡ್ತೇನೆ ಅಂತ ಹೇಳಿದರು. ಸರಿ, ಅವರು ಸೌಬರಿ ಮುನಿಗಳು ಮುದುಕರಾಗಿದ್ದರು, ಹೋದರು. ಆ 50 ಜನ ಹೆಣ್ಣು ಮಕ್ಕಳಿದ್ದ ಕಡೆ ಹೋದಾಗ ಒಬ್ಬರಲ್ಲ 50 ಜನ ಹೆಣ್ಣು ಮಕ್ಕಳು ಇವರನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದರು. ಏನು ಆಶ್ಚರ್ಯ ಅಂತ ಹೇಳಿದರೆ, ಸೌಬರಿ ಮುನಿಗಳು ಅವರಿಗೆ ಇರುವ ಅಣಿಮಾ ಮರಿಮಾ ಮಹಿಮಾ ಮೊದಲಾದ ಈ ಅಷ್ಟಸಿದ್ಧಿಗಳ ಒಂದು ಪಡೆದಿದ್ದರು. ಅದರಿಂದ ಅವರು ಮಾಂಧಾತ ರಾಜನ ಹೆಣ್ಣು ಮಕ್ಕಳ ಹತ್ರ ಹೋಗುವಾಗ ಒಳ್ಳೆ ಸುಂದರವಾದ ಯುವಕನಂತೆ ಹೋಗಿ ಕೂತ್ಕೊಂಡ್ರು. ಆವಾಗ ಎಲ್ಲರೂ 50 ಜನ ಅವರನ್ನೇ ಮದುವೆ ಆಗ್ತೇನೆ ಅಂತಂದರು. ಸರಿ, ಆವಾಗ ಹೇಳಿದ ಪ್ರಕಾರ ಮಾಂಧಾತ ರಾಜ ಸೌಬರಿ ಮುನಿಗಳಿಗೆ ಕೊಟ್ಟು 50 ಜನರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆಗ ಸೌಬರಿ ಮುನಿಗಳು ಎಷ್ಟು ಮಹಾ ತಪಸ್ವಿಗಳು ಅಂತ ಹೇಳಿದರೆ, ಅವರು ಅವರ ಒಂದು ಅಣಿಮಾದಿ ಸಿದ್ಧಿಯಿಂದ ವೈಭವಕ್ಕೆ ಭೋಗಕ್ಕೆ ಏನೇನು ಬೇಕೋ ಅಂತಃಪುರಗಳು ಇದು ಎಲ್ಲವನ್ನು ಒದಗಿಸಿಕೊಂಡು ಅವರು 50 ದೇಹಗಳನ್ನು ಪಡೆದು 50 ರೂಪಗಳಿಂದ ಮಾಂಧಾತ ಮಗನ 50 ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ 50 ಜನ ಹೆಂಡತಿಯರ ಜೊತೆಗೆ ಏಕಕಾಲದಲ್ಲಿ ಸಂಸಾರವನ್ನು ಮಾಡಿ ಅವರು ಮಕ್ಕಳನ್ನು ಪಡಿತಾರೆ. ಆಮೇಲೆ ವಿರಕ್ತರಾಗಿ ಮನೆಗಳನ್ನು ಗೃಹಾದಿಗಳನ್ನೆಲ್ಲ ಬಿಟ್ಟು ಕಠಿಣವಾದ ತಪಸ್ಸು ಮಾಡಿ ಅಗ್ನಿಯಿಂದ ದೇಹವನ್ನು ದಹಿಸಿ ಸುಟ್ಟು ಸಾಯುಜ್ಯ ಮೋಕ್ಷವನ್ನು ಹೊಂದುತ್ತಾರೆ. ಆತನ ಪತ್ನಿಯರೆಲ್ಲರೂ ಆಮೇಲೆ ಸಹಗಮನದಿಂದ ಪತಿಯನ್ನು ಅನುಸರಿಸುತ್ತಾರೆ. ಇಲ್ಲಿ ಈ ಕಥೆ ಯಾಕೆ ಅಂತ ಹೇಳಿದರೆ, ನೀವು ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಅನುಗ್ರಹದಿಂದ ಕಾಮನೆಗಳೆಲ್ಲ ನಿವೃತ್ತಿಯಾಗತ್ತೆ ಅಂತ ಹೇಳ್ತೀರಲ್ಲ, ಆದರೆ ಸೌಬರಿ ಮುನಿಗಳು ಅಷ್ಟು ಮಹಾನುಭಾವರು, ಅವರು ಹೀಗೆ ಯಾಕೆ ಮತ್ತು ಸಂಸಾರದಲ್ಲಿ ಬಿದ್ದು 50 ಜನ ಜೊತೆಗೆ ಮದುವೆ ಆಗಿ ಅವರು ಮಕ್ಕಳನ್ನು ಪಡೆದರು ಮತ್ತು ವಿರಕ್ತರಾದರು ಅಂತ ನಮಗೆ ಇಲ್ಲಿ ಹೇಗೆ ಸಾಧ್ಯ, ಗೀತಾವಾಕ್ಯಕ್ಕೆ ಇದು ಹೇಗೆ ಕೂಡಿಸುವುದಕ್ಕೆ ಆಗತ್ತೆ ಅಂತ. ಇಲ್ಲಿ ಇನ್ನೊಂದು ರಹಸ್ಯ ಏನು ಅಂತ ಹೇಳಿದರೆ, ಸೌಬರಿ ಮುನಿಗಳು ಮಹಾನುಭಾವರು, ಮಹಾ ತಪಸ್ವಿಗಳು, ಅಪರೋಕ್ಷ ಜ್ಞಾನಿಗಳಾದ ಕಾರಣ ಅವರಿಗೆ ಗೊತ್ತಿತ್ತು, ಇನ್ನೂ ತಾನು 50 ಜನ್ಮಗಳು ಎತ್ತಿ 50 ಜನ ಹೆಂಗಸರ ಜೊತೆಗೆ ಹೆಂಡತಿಯರನ್ನು ಪಡೆದು ಸಂಸಾರವನ್ನು ಮಾಡಿ ಆ ಜನ್ಮಗಳು ಕಳೀಬೇಕು ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು, 50 ರೂಪಗಳನ್ನು ತಾಳಿ 50 ಜನ್ಮಗಳಲ್ಲಿ ಮಾಡಬೇಕಾದಂತಹ ಈ ಸಂಸಾರ ಜೀವನವನ್ನೆಲ್ಲ ಒಂದೇ ಬಾರಿ ಮುಗಿಸ್ಬಿಟ್ರು. ಅದು ಅವರ ಒಂದು ತಪಶಕ್ತಿ, ಭಗವಂತನ ಅನುಗ್ರಹ. ಇದಕ್ಕೆ ಸಮಾಧಾನ ಏನು ಅಂದರೆ, ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಈ ಪ್ರಾರಬ್ಧ ಕರ್ಮ ಅಂತ ಬಿಡೋದಿಲ್ಲ. ನಮಗೆ ಕರ್ಮಗಳು, ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ಯಾರ್ಯಾರ ಕರ್ಮಾನುಸಾರ ಪ್ರತಿಯೊಬ್ಬ ಜೀವನಿಗೂ ಈ ಅನಾದಿ ನಿತ್ಯಗಳಿರುತ್ತೆ. ಯಾವುದು ಅನಾದಿ ನಿತ್ಯಗಳು ಅಂತ ಹೇಳಿದರೆ, ಭಗವಂತ, ಜೀವನಿಗೆ ಅವನದೇ ಆದ ಅನಾದಿ ಕರ್ಮ, ಇವು ಎಲ್ಲ ಅನಾದಿ ನಿತ್ಯ. ಅವನಿಗೆ ಸಂಚಿತ, ಆಗಾಮಿ, ಪ್ರಾರಬ್ಧ 3 ಕರ್ಮಗಳು. ಅಪರೋಕ್ಷ ಜ್ಞಾನ ಆದ ಕೂಡಲೇ ಸಂಚಿತ ಅಂತ ಹೇಳಿದ್ರೆ ಸಂಪಾದನೆ ಮಾಡಿಕೊಂಡಿರೋದು. ನಾವು ಕರ್ಮಗಳು ಮಾಡಿ ಅದರಿಂದ ಪುಣ್ಯವೋ ಪಾಪವೋ ಅದು ಒಂದು ಸಂಚಿ ಹಾಕ್ಕೊತಾ ಇರ್ತೇವೆ. ಆಗಾಮಿ ಮುಂದೆ ಬರೋದು ಭವಿಷ್ಯತ್ತಲ್ಲಿ. ಭಗವಂತನ ಅಪರೋಕ್ಷ ಜ್ಞಾನ ಆದ ಕೂಡಲೇ ಈ ಸಂಚಿತ ಆಗಾಮಿ ಕರ್ಮಗಳೆಲ್ಲ ಸುಟ್ಟು ನಾಶವಾಗಿಬಿಡುತ್ತೆ. ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಅದು ನಾಶವಾಗಲ್ಲ. ಅದರ ಹೆಸರೇ ಪ್ರಾರಬ್ಧ ಕರ್ಮ. ಪ್ರಕೃಷ್ಟವಾಗಿ ಆರಂಭಿಸಲ್ಪಟ್ಟ ಕರ್ಮ ಅಂದರೆ ಆ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಅಷ್ಟರಲ್ಲಿ ಇವನು ಮರಣ ಹೊಂದುತ್ತಾನೆ. ಇನ್ನು ಉಳಿದ ಕರ್ಮವನ್ನು ಅರ್ಧ ಅನುಭವಿಸಿದ್ದಾನೆ, ಅರ್ಧ ಇನ್ನು ಅನುಭವಿಸಬೇಕು, ಮರಣ ಹೊಂದಿದ್ದಾನೆ. ಆದ ಕಾರಣ ಅದು ಅನುಭವಿಸಲಿಕ್ಕಾದರೂ ಬೇರೆ ಜನ್ಮವನ್ನು ತಗೊಳ್ಳಲೇಬೇಕು. ಇದು ಪ್ರಾರಬ್ಧ ಕರ್ಮ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಇದು ತಪ್ಪುವುದಿಲ್ಲ, ಅನುಭವಿಸಲೇಬೇಕು.
ಉದಾಹರಣೆಗೆ ನಮ್ಮ ರಾಯರನ್ನೇ ತಗೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ, ಭಜಿಸುವವರಿಗೆ ಕಲ್ಪವೃಕ್ಷದಂತೆ, ನಮಿಸುವವರಿಗೆ ಕಾಮಧೇನುವಂತೆ ಇರುವಂಥ ರಾಯರು ಅವರ ಚರಿತ್ರೆಯನ್ನು, ಜೀವನ ಚರಿತ್ರೆಯನ್ನು ನೋಡಿದಾಗ ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿ ಅತ್ಯಂತ ವೈಭವವಾಗಿ ಜೀವನವನ್ನು ಕಳೆದು ಆಮೇಲೆ ಅತ್ಯಂತ ದಾರಿದ್ರ್ಯವನ್ನು ಅನುಭವಿಸುತ್ತಾರೆ. ಎಷ್ಟು ದಾರಿದ್ರ್ಯ ಅಂತ ಹೇಳಿದರೆ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಅದು ನೋಡಿದಾಗ ನಾವು ಸಣ್ಣ ಸಣ್ಣದಕ್ಕೆಲ್ಲ ಆತ್ಮಹತ್ಯೆ ಮಾಡಿಕೊಂಡು ಒದ್ದಾಡ್ತಾ ಇರ್ತೇವೆ. ಎಷ್ಟು ದಾರಿದ್ರ್ಯ ಅಂತ ಹೇಳಿದರೆ ವರ್ಣನೆ ಮಾಡ್ತಾರೆ. ದಿನಾಲು ಊಟ ಮಾಡೋದಕ್ಕೆ ಅನ್ನ ಇರ್ತಾ ಇದ್ದಿಲ್ಲಂತ ಅವ್ರ ಹತ್ರ. ಭಿಕ್ಷೆ ಬೇಡಿ ತಂದರೂ ಕೂಡ, ಯಾಯವಾರೋ ಏನೋ ಮಾಡಿ ತಂದರೂ ಕೂಡ ಅವರು, ಅವರ ಮನೆಯವರು, ಅವರ ಮಗ, 3 ಜನ ಸಣ್ಣ ಕೂಸು, ಇವರಿಗೆ ಹೊಟ್ಟೆ ತುಂಬ ಅನ್ನ, ಹೊಟ್ಟೆ ತುಂಬ ಸಿಗ್ತಾ ಇದ್ದಿಲ್ಲಂತೆ, ಸ್ವಲ್ಪನೇ ಸಿಗ್ತಾ ಇತ್ತು. ತಂದ ಅನ್ನವನ್ನು ಊಟ ಮಾಡಬೇಕಂದ್ರೆ ಮನೆಯಲ್ಲಿ ಎಲೆಗಳು, ಊಟದ ಎಲೆಗಳು ಇರ್ತಾ ಇದ್ದಿಲ್ಲಂತೆ, ನೆಲ ಸಾರಿಸ್ಕೊಂಡು ಊಟ ಮಾಡ್ತಾ ಇದ್ರಂತೆ. ವಸ್ತ್ರಗಳೆಲ್ಲ ಛಿದ್ರವಾಗಿ, ಹೊಸ ವಸ್ತ್ರ ವರ್ಷಕ್ಕೊಂದು ಬಾರಿ ಹೊಸ ವಸ್ತ್ರ ಕೊಂಡ್ಕೊಳ್ಳಿಕ್ಕೂ ಆಗ್ತಾ ಇದ್ದಿಲ್ಲ. ವಾರಕ್ಕೆ ಒಂದು ಸಲ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡಲಿಕ್ಕೂ ಮನೆಯಲ್ಲಿ ಎಣ್ಣೆ ಇಲ್ಲ. ಇಂಥ ದಾರಿದ್ರ್ಯ. ಅವರು ಮಹಾನುಭಾವರಾದ ಕಾರಣ, ಇದು ಭಗವಂತನ ಸಂಕಲ್ಪ ಆದ ಕಾರಣ ಈ ಜನ್ಮದಲ್ಲಿ ರಾಯರು ಅಷ್ಟು ದಾರಿದ್ರ್ಯವನ್ನು ಅನುಭವಿಸಬೇಕು ಅಂತ ಭಗವಂತನ ಸಂಕಲ್ಪ, ಅದು ಅವರ ಪ್ರಾರಬ್ಧ ಕರ್ಮ. ಅದನ್ನು ತೆಳೆದವರಾದ ಕಾರಣ ರಾಯರಿಗೆ ಎಲ್ಲರ ದಾರಿದ್ರ್ಯವನ್ನು ಕಳೆದು ಎಲ್ಲರಿಗೂ ಕಾಮಧೇನು ಕಲ್ಪವೃಕ್ಷದಂತೆ ಕೇಳಿದ್ದು 2 ಕೈಗಳಿಂದ ಕೊಡುವಂಥ ರಾಯರಿಗೆ ತಮ್ಮ ಪೂರ್ವಾಶ್ರಮದಲ್ಲಿ ಆ ದಾರಿದ್ರ್ಯವನ್ನು ಕಳ್ಕೊಳ್ಳಿಕ್ಕೆ ಆಗಲಿಲ್ವಾ ಅಂದರೆ ಇತ್ತು ಶಕ್ತಿ. ಆದರೂ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅನುಭವಿಸಿದರು. ಯಾಕೆ ರಾಯರು ಅಪರೋಕ್ಷ ಜ್ಞಾನಿಗಳೇ, ಅಷ್ಟು ದಾರಿದ್ರ್ಯವನ್ನು ಯಾಕೆ ಅನುಭವಿಸಬೇಕಾಗಿತ್ತು ಅಂತ ಹೇಳಿದರೆ ಆ ಪ್ರಾರಬ್ಧ ಕರ್ಮ ಯಾರಿಗೂ ಬಿಡೋದಿಲ್ಲ. ಅದಕ್ಕೆ ಇವನು ನನ್ನ ಪ್ರಾರಬ್ಧ ಅಂತ ನಾವು ಬೈತಾ ಇರ್ತೇವೆ ಯಾರನ್ನ ಬೆನ್ನತ್ತಿದ್ರೆ, ಹಿಂದೆ ಬಿದ್ದರೆ. ಆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾದಂತಹ ಕಾಮ ಇದ್ದೇ ಇರುತ್ತೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ. ರಾಯರಿಗೆ ಅದಿತ್ತು. ಹಾಗೆ ಅದೇ ಶ್ರೀಪಾದರಾಜರು, ರಾಯರು ಸನ್ಯಾಸಿಗಳು, ಅವರು ಪೂರ್ವಾಶ್ರಮದಲ್ಲಿ ಅನುಭವಿಸಿದರು. ಇನ್ನು ಶ್ರೀಪಾದರಾಜರಂತೂ ಸನ್ಯಾಸ ತಗೊಂಡು ಬಾಲ ಸನ್ಯಾಸಿಗಳಾಗಿ ಅವರು ಸುಖ ಪ್ರಾರಬ್ಧ ಅನುಭವಿಸಿದರು. ಸುಖ, ದಿನಾಲು 64 ಭಕ್ಷ್ಯಗಳಿಂದ ಊಟವನ್ನು ಮಾಡ್ತಾಯಿದ್ರು. ಯಾಕೆ? ಅದು ಪ್ರಾರಬ್ಧ ಕರ್ಮ. ಆದರೆ ಇಲ್ಲಿ ರಾಯರಾಗಲಿ ಶ್ರೀಪಾದರಾಜರಾಗಲಿ ಅವರು ಭಗವದ್ಭಕ್ತರು, ಅಪರೋಕ್ಷ ಜ್ಞಾನಿಗಳಾದ ಕಾರಣ ಇದು ಭಗವಂತನ ಸಂಕಲ್ಪ, ಇದು ನಮ್ಮ ಪ್ರಾರಬ್ಧ ಕರ್ಮ ಆದ ಕಾರಣ ಅವೆಲ್ಲವನ್ನೂ ಕೂಡ ಭಗವತ್ ಪ್ರೀತ್ಯರ್ಥವಾಗಿ ಅನುಭವಿಸಿದರು. ಆದ ಕಾರಣ ರಾಯರಿಗೆ ಅದು ಕಷ್ಟ ಅಂತ ಅನಿಸ್ಲಿಲ್ಲ. ಇದು ಭಗವಂತನ ಸಂಕಲ್ಪ ಅಂಥೇಳಿ ತ್ರಿಕರಣ ಶುದ್ಧಿಯಾಗಿ ರಾಯರು ಆ ಏನು ಸುಖವಾಗಲಿ ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಅಂತ ಆ ಒಂದು ತತ್ವವನ್ನು ಅಳವಡಿಸಿಕೊಂಡ್ರಾದ ಕಾರಣ ಅವರಿಗೆ ರಾಯರಿಗೆ ದಾರಿದ್ರ್ಯ ಅನುಭವಿಸೋದು ಕಷ್ಟ ಅಂತ ಅನಿಸಲಿಲ್ಲ. ಆದರೆ ಶ್ರೀಪಾದರಾಜರು ಸನ್ಯಾಸಿಗಳಾಗಿ ಮಾಡಿದರು ಅಂದರೆ ಅವರು ಅಷ್ಟೇ ಆ ಸುಖವನ್ನು ನಾನು ಸುಖ ಬರ್ತಾ ಇದ್ದೇನೆ, ನಾಲಿಗೆ ರುಚಿಗಾಗಿ ತಿಂತಾ ಇದ್ದೀನಿ ಅಂತಲ್ಲದೆ ಇದು ಭಗವಂತನಿಗೆ ನಾನು ಸಮರ್ಪಿಸುವಂತಹ ನೈವೇದ್ಯ, ನನ್ನ ಬಿಂಬರೂ ಭಗವಂತನಿಗೆ ಸಮರ್ಪಿಸುವಂತಹ ನೈವೇದ್ಯ, ಇದು ನನ್ನ ಸುಖ ಪ್ರಾರಬ್ಧ, ಇದನ್ನು ನಾನು ಅನುಭವಿಸಲೇಬೇಕು ಅಂತೇಳಿ. ಹೀಗಿರುವಾಗ ಯಾರೋ ಆವಾಗೂ ಕೆಟ್ಟವರಿದ್ದರು, ಏನು ಸನ್ಯಾಸಿಗಳಂತಾರೆ, ಏನು ಇವರು ಇಷ್ಟು ವೈಭೋಗ ರಾಜನಂತೆ ಮುತ್ತಿನ ಟೋಪಿ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಭಕ್ಷ್ಯಗಳೆಲ್ಲ ತಿಂತಾರೆ ಅಂತ ಕಾಮೆಂಟ್ ಮಾಡಿದರೆ, ಅದಕ್ಕೆ ಅವರ ಶಿಷ್ಯರಾದ ವ್ಯಾಸರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒಲುಮೆಯಿಂದ ಶ್ರೀಪಾದರಾಜರ ಮಹಿಮೆ ಸಾಲದೆ,
ಆ ಅಹಿಶಯನ ಅಂದರೆ ಶೇಷಶಯನನಾದ ಭಗವಂತನ ಒಲಿಮೆಯಿಂದ ಆ ಪ್ರಾರಬ್ಧ ಕರ್ಮವನ್ನು, ಸುಖ ಪ್ರಾರಬ್ಧವನ್ನು ಎಲ್ಲವನ್ನೂ ಅನುಭವಿಸುತ್ತಾ ಇದ್ದರು. ಯಾರೋ ಹೀಗೆ ಇದು ಮಾಡಿದ್ರು, ಆಕ್ಷೇಪ ಮಾಡಿದರು, ಸನ್ಯಾಸಿಗಳೇನು. ಆವಾಗ ಹೀನ ಜನರು ಅದನ್ನು ಆಕ್ಷೇಪ ಮಾಡಿದಾಗ ಹಸಿರು ಮಾಡಿದ ಶ್ರೀಪಾದರಾಜರ ಮಹಿಮೆ ಸಾಲದೆ. ಒಂದು ಸಲ ನಮ್ಮ ಬಾಯಿಯಲ್ಲಿ ಹೋದ ಮೇಲೆ ಮತ್ತೂ ಅದು ಹೊರಗೆ ಬಂದರೆ ಎಂಜಲು ಅಂತ ಹೇಳ್ತೇವೆ ನಾವು. ನಮ್ಮ ಎಂಜಲು ನಮಗೆ ಅಸಹ್ಯವಾಗುತ್ತೆ. ಆದರೆ ಶ್ರೀಪಾದರಾಜರು ಏನು 64 ಭಕ್ಷ್ಯಗಳು ತಿಂದಿದ್ದರು, ಆ ತಿಂದಿದ್ದನ್ನೆಲ್ಲ ಮತ್ತು ಹೊರಗೆ ಪ್ರತ್ಯೇಕವಾಗಿ ಬಿಸಿ ಬಿಸಿಯಾಗಿ ಆವಾಗಲೇ ಅಡಿಗೆ ಮಾಡಿ ಇಟ್ಟಂತೆ ತಿಂದಿದ್ದನ್ನೆಲ್ಲ ತೆಗೆದು ಹೊರಗಿಟ್ರಂತೆ. ಅಂದರೆ ಇದು ಶ್ರೀಪಾದರಾಜರ ಮಹಿಮೆ ಇಷ್ಟೇ ಸಾಲದೆ, ಶ್ರೀಪಾದರಾಜರ ಮಹಿಮೆ ಇಷ್ಟೇ ಸಾಲದೆ. ಆದ ಕಾರಣ ಅವರು ಅಪರೋಕ್ಷ ಜ್ಞಾನಿಗಳಾದ ಕಾರಣ ಶ್ರೀಪಾದರಾಜರು ನಾನು ಸುಖ ಪಡೆದಬೇಕು, ನಾನು ಸುಖ, ನನಗೆ ಸುಖಕ್ಕಾಗಿ ಬಾಯಿ ರುಚಿಗಾಗಿ ತಿಂದವರಲ್ಲ. ಆ ಸುಖ ಪ್ರಾರಬ್ಧ ಭಗವಂತನ ಆಜ್ಞಾನುಸಾರ ಅದನ್ನು ಅನುಭವಿಸಬೇಕಾದ ಕಾರಣ ಅಪರೋಕ್ಷ ಜ್ಞಾನಿಗಳಾದರೂ ಭಗವತ್ ಪ್ರೀತ್ಯರ್ಥವಾಗಿ ಅನುಭವಿಸರಾದ ಕಾರಣ ಅವರ ಸನ್ಯಾಸ ಧರ್ಮಕ್ಕೆ ಎಲ್ಲಿ ಧಕ್ಕೆ ಬರಲಿಲ್ಲ. ಆದ ಕಾರಣ ಇದು ಕೂಡ ಅವರಿಗೆ ಇದು ಭಗವಂತನ ಅಧೀನವಾಗಿ ಬರುತ್ತೆ. ಆದರೆ ಇವರಿಗೆ ಭಗವಂತನ ಅನುಗ್ರಹದಿಂದ ನಿಷಿದ್ಧವಾದ ಕಾಮಗಳು ಬರುವುದಿಲ್ಲ ಅಂತ ಗೀತಾ ತಾತ್ಪರ್ಯ, ಗೀತಾ ಶ್ಲೋಕದ ಅರ್ಥವನ್ನು ನಾವು ಮಾಡ್ಕೋಬೇಕು. ಮಿಕ್ಕವರಿಗೆ ನಿಷಿದ್ಧ ಅನಿಷಿದ್ಧ ಕಾಮಗಳು ಬರುತ್ತೆ, ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮಾಧೀನವಾದ ಕಾಮ ಇದ್ದೇ ಇರುತ್ತೆ, ಬೈಕೆ ಇರುತ್ತೆ ಹೊರತು ನಿಷಿದ್ಧ ಕಾಮ ಇರುವುದಿಲ್ಲ. ಅದು ಭಗವಂತನ ಅನುಗ್ರಹದಿಂದ ಅಂತ ನಾವು ಈ ಗೀತಾ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಜಿಜ್ಞಾಸೆಯನ್ನು ಮುಗಿಸಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಕಾಮಃ ಎಂಬುದಕ್ಕೆ ಕಾಮಗ್ನೇ ಅಂತಂದಿದ್ದಾರೆ. ಓಂ ಕಾಮಗ್ನೇ ನಮಃ. ಓಂ ಪೃಥ್ವಿ ಬಹುಲೇ ಗಭೀರೇ ಋತಾಯಧೇನೋ ಪರಮೇ ದುಹಾತೆ ನೋ ನೂಷ್ಟುತ ಇಂದ್ರನೂ ಗೃಣಾನ ಇಶಂ ಜರಿತ್ರೇ ನದ್ಯೋನ. ಬಹುಲೆ ವಿಸ್ತಾರವಾದ, ಗಭೀರೆ ಆಳವಾದ, ನೂ ಪೋಷಕವಾದ, ಪರಮೇ ಶ್ರೇಷ್ಠವಾದ, ಪೃಥ್ವಿ ಭೂಮಿ ಆಕಾಶಗಳು, ಋತಾಯಾಮ್ ಭಗವಂತನ ಪೂಜೆಗಾಗಿ, ದುಹಾತೆ ನೀಡುತ್ತವೆ, ಇಂದ್ರನೇ ನು ಈಗಲೂ ಕೂಡ, ಸ್ತುತಃ ಸ್ತುತಿಸಲ್ಪಟ್ಟು, ಗೃಣಾನಃ ಸ್ವಾಮಿ ಎಂದು ಸ್ವೀಕರಿಸಲ್ಪಟ್ಟು, ತ್ವಂ ನೀನು ಚರಿತ್ರೆ ಸ್ತುತಿಸುವವನಿಗೆ, ನದ್ಯಃ ನ ನದಿಯಂತೆ, ಇಶಂ ಅನ್ನವನ್ನು ದದಾಸಿ ನೀಡುವೆ. ತಾತ್ಪರ್ಯ ನೋಡಿದಾಗ ನಮಗೆ ಭೂಮಿ ಇವೆಲ್ಲ ಏನಿದೆ ಪಂಚಭೂತಗಳು, ಈ ಭೂಮಿ ನಮಗೆ ಎಲ್ಲ ಕೊಡುತ್ತೆ. ನೀರು ಕೊಡುತ್ತೆ, ತಿಂಡಿ ಧಾನ್ಯವನ್ನು ಕೊಡುತ್ತೆ, ತಿನ್ನುವ ಪದಾರ್ಥಗಳನ್ನು ಕೊಡುತ್ತೆ, ಆಕಾಶ ಬೆಳಕು ಗಾಳಿ ಕೊಡುತ್ತೆ. ಇವೆಲ್ಲವೂ ಕೂಡ ಭಗವಂತ ನಾವು ಜೀವನ ಮಾಡುವುದಕ್ಕಾಗಿ ಕೊಟ್ಟಿದ್ದಾನೆ. ಆದರೆ ಭಗವಂತ ಈ ಪಂಚಭೂತಗಳ ಮೂಲಕ ಈ ಜಗತ್ತಿನಲ್ಲಿ ನಮಗೆ ಕೊಟ್ಟಿರುವುದರನ್ನು ಎಲ್ಲವನ್ನೂ ಕೂಡ ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿ ನೀನು ಅದನ್ನು ಅನುಭವಿಸು ಅಂತ ಹೇಳುತ್ತೆ. ಇದೇ ರೀತಿಯಾಗಿ ಹೇ ಇಂದ್ರನಾಮಕ ಭಗವಂತನೇ ನಮಗೆ ನದಿಯ ಪ್ರವಾಹದಂತೆ ಯಾವಾಗಲೂ ಅನ್ನವನ್ನು ಕೊಡ್ತಾ ಇರು. ಈ ಕಾಮ ಎನಿಸಿದ ಅನ್ನಾದಿಗಳನ್ನು ನೀಡುವುದರಿಂದ ಭಗವಂತ ಕಾಮಃ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಕಾಮಂ ಇಶಂ ಅನ್ನಂ ಹಾಪಯತಿ ಪ್ರಾಪಯತಿ ಇತಿ ಕಾಮಃ. ಅನ್ನವನ್ನು ನಮಗೆ ಕೊಡ್ತಾ ಇದ್ದಾನಾದ ಕಾರಣ ನಮಗೆ ಅವನು ಕಾಮಃ ಎಂಬುವಂತಹ ಹೆಸರು ಅವನಿಗೆ ಬಂದಿದೆ ಅಂತ ಹೇಳಿಕೊಂಡು ಇವತ್ತು ಈ ಕಾಮಃ ಶಬ್ದವನ್ನು ಮುಗಿಸಿ ನಾಳೆ ಕಾಮಕೃತ್ ಎಂಬುವಂತಹ ಶಬ್ದವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.